everyone fine. ಚಾರ್ಜ್ ಶೀಟ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ ಇದೆಯಲ್ಲ, ಇದು ಒಂದೊಂದೇ ಕಥೆಯನ್ನು ನಮಗೆ ರಫ್ ಆಗಿ ಗೊತ್ತಿದ್ದಂಥನ ಅಥವಾ ಸ್ವಲ್ಪ ಮಾಹಿತಿ ಗೊತ್ತಿದ್ದಂಥ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಚಾರ್ಜ್ ಶೀಟ್ ಕೊಡ್ತಾ ಇದೆ. ಅದರ ಇಂಚಿಂಚು ಘಟನಾವಳಿಗಳನ್ನು ಇದು ಬಿಚ್ಚಿಡ್ತಾ ಇದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಪ್ರಕರಣದಿಂದ ಒಂದು ರಣಭೀಕರ ಕೊಲೆಯವರೆಗೂ ಕೂಡ ನಡೆದಿರೋದೇನು ಅಂತ ಇಲ್ಲಿ ಪ್ರಶ್ನೆ. ಈ ಭೀಕರ ಕೊಲೆಯಲ್ಲಿ ಡೆವಿಲ್ ಗ್ಯಾಂಗ್ ಮೆರೆದಿದೆಯಲ್ಲ, ಒಂದು ಕ್ರೌರ್ಯ, ಅದು ಅಷ್ಟಿಷ್ಟಲ್ಲ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಚಾರ್ಜ್ ಶೀಟಲ್ಲಿ ಇರೋದು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಆ ಒಂದು ಹಿಂಸಾ ವಿನೋದ, ಆ ಕ್ರೌರ್ಯ, ಆ ಚಿತ್ರಹಿಂಸೆ, ಹಿಂಸೆಯ ಪರಿ, ಒಬ್ಬ ಹಗ್ಗ ಹಿಡ್ಕೊಳ್ತಾನೆ, ಒಬ್ಬ ಯಾವುದೋ ಮರದ ಕೊಂಬೆ ಹಿಡ್ಕೊಂಡು ಹೊಡಿತಾನೆ, ಇನ್ನೊಬ್ಬ ರಿಪೀಸ್ ಹಿಡ್ಕೊಂಡು ಹೊಡಿತಾನೆ, ಇನ್ನೊಬ್ಬ ಎತ್ತು ಕುಕ್ತಾನೆ, ಇನ್ನೊಬ್ಬ ಗೋಡೆಗೆ ತಾಟಿಸ್ತಾನೆ ಅವನ ತಲೆಯನ್ನು, ಇನ್ನೊಬ್ಬ ಮೆಗ್ಗರು ಅದೇನೋ ಟಾರ್ಚರು ಅದೇನೋ ಅದನ್ನು ಬಳಸ್ತಾನೆ, ಟಾರ್ಚು ಅದನ್ನು ಬಳಸ್ಕೊಳ್ತಾನೆ, ಶಾಕ್ ಕೊಡ್ತಾನೆ. ಈ ರೀತಿಯಲ್ಲಿ ನಾನಾ ವಿಧದಲ್ಲಿ, ಅಂದರೆ ಇಡೀ ಗ್ಯಾಂಗು ಒಬ್ಬ ಮನುಷ್ಯನನ್ನು ಒಂದು ಪ್ರಾಣಿಗಿಂತ ಕಡೆಯಾಗಿ, ಕೆಲವು ಪ್ರಾಣಿಗಳಿಗೂ ಆ ಥರ ಹಿಂಸೆ ಕೊಡಲ್ಲ, ಅದಕ್ಕಿಂತ ಕಡೆಯಾಗಿ ಹಿಂಸೆ ಕೊಟ್ಟಿದ್ದಾರಲ್ಲ, ಅದೆಲ್ಲವನ್ನು ಕೂಡ ಬಿಚ್ಚಿಡ್ತಾ ಹೋಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾಸ್ವಾಮಿ ಕಳಿಸಿದಂಥ ಮೆಸೇಜ್ಗಳು ನೋಡಿದ್ರೆ ಅದರದ್ದೇ ಇನ್ನೊಂದು ಅಧ್ಯಾಯ. ಅದು ಈ ಭಯಾನಕ ಸತ್ಯಗಳನ್ನು ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಫೋಟೋಗಳೊಂದು ಕಡೆ ಬಿಚ್ಚಿಡ್ತಾ ಇದೆ. ಇದು ರೇಣುಕಾಸ್ವಾಮಿ ಹತ್ಯೆ ಮಾಡಿದ ತನಕದ ಫೋಟೋಗಳು. ದೃಶ್ಯ 1 ಅಂತ ನಾವು ಚೆಕ್ ಮಾಡ್ಕೊಂಡು ಹೋದಾಗ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಂಥ ಕಥೆ, ಅಲ್ಲಿ ಯಾವ ಥರ ಸ್ಕೆಚ್ ಹಾಕಿದ್ರು ಅಂತ ಆ ಒಂದು ಕಥೆ ಇಲ್ಲಿ ಹೇಳ್ತಾ ಹೋಗುತ್ತೆ. ಪೊಲೀಸರು ಸಲ್ಲಿಸತಕ್ಕಂಥ ಚಾರ್ಜ್ ಶೀಟ್ನ ಒಳಗಡೆ ಒಂದೊಂದು ಫೋಟೋ ಒಂದೊಂದು ಸಾಕ್ಷಿ ಹೇಳ್ತಾ ಇದೆ. ನೋಡಿ, ಒಬ್ಬ ನಟ ಏನೋ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಏನೋ ಬಿರುದಿರಬೇಕು, ಚಕ್ರವರ್ತಿ ಅಂತ ಸಿನಿಮಾ, ಅಭಿಮಾನಿಗಳ ಪಾಲಿಗೆ ಡಿ ಬಾಸು, ಈ ಥರದ್ದೆಲ್ಲ ಇದ್ದಂಥ ಒಬ್ಬ ವ್ಯಕ್ತಿ ಈ ಥರ ಪವಿತ್ರ ಗೌಡ ಎನ್ನುವ ಒಂದು ಹೆಂಗಸಿನ ಪಕ್ಕ ನಿಂತ್ಕೊಂಡು ಮೊಬೈಲ್ ಕೂಡ ತೋರಿಸಿರೋದಲ್ಲಿ, ಇದೇ ಫೋನಿಂದ ಮೆಸೇಜ್ ಮಾಡಿದೆ, ನಾನು ಈ ಫೋನ್ ಬಳಸಿದ್ದೆ, ಪವಿತ್ರ ಗೌಡ ಈ ಫೋನ್ ಬಳಸಿದ್ದಳು ಅಂಥೇಳಿ ಪೊಲೀಸರ ಪಕ್ಕ ಈ ಥರ ನಿಂತ್ಕೊಳ್ಳೋ ಸ್ಥಿತಿ ಇದೆಯಲ್ಲ, ದೈನೇಸಿಯಾಗಿ, ಇದು ಯಾರಿಗಾದರೂ ಬೇಕಿತ್ತಾ ಅಂತ. ಪತ್ನಿ ಸಾಕಷ್ಟು ವಿದ್ಯಾವಂತೆ, ದರ್ಶನ್ ಅವರ ಪತ್ನಿ ಸಾಕಷ್ಟು ವಿದ್ಯಾವಂತೆ, ಆ ಕಾಲಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಓದ್ಕೊಂಡಿದ್ದಂಥವರು. ತಮ್ಮ ಪತಿಯನ್ನು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುವಲ್ಲಿ ಅವ್ರ ಪಾತ್ರ ಕೂಡ ಇದೆ. ಬರೀ ನಟನೆಯಿಂದ ಬಂದ್ರೆ ಇನ್ನೊಂದಿದ್ರೆ ಅದು ಬೇರೆ ವಿಚಾರ. ಅವರನ್ನು ಆ ಸ್ಥಾನಕ್ಕೆ ತರೋ ಅಂದರೆ ಚಕ್ರವರ್ತಿ ಸ್ಥಾನಕ್ಕೆ ಅವರು ತಗೊಂಡು ಹೋಗಲಿಕ್ಕೆ ಸುಮಾರು ವರ್ಷಗಳ ಅವ್ರದ್ದು ಒಂದು ಎಫರ್ಟ್ ಇರುತ್ತಲ್ಲ, ಮನೆ ನೋಡ್ಕೋಬೇಕು, ಅವ್ರಿಗೊಂದು ಸಹಾಯ ಮಾಡಬೇಕು, ಇದೆಲ್ಲವೂ ಕೂಡ. ಚಕ್ರವರ್ತಿಯಂಥ ಮನುಷ್ಯನನ್ನು ಬಳ್ಳಾರಿ ಜೈಲು ಖೈದಿ ಮಾಡಿದ್ದು ಯಾರು? ಈಗ ಒಂದು ಕಡೆ ಪತ್ನಿ ಚಕ್ರವರ್ತಿ ಮಾಡಿದ್ದಾರೆ ತನ್ನ ಪತಿಯನ್ನು, ಚಕ್ರವರ್ತಿ ಥರ ಇರಬೇಕು ನೀನು ಅಂಥೇಳಿ ಅಲ್ಲಿವರೆಗೂ ಹಾದಿ ಇದೆ ವಿಜಯಲಕ್ಷ್ಮಿ ಅವರ ಹಾದಿ. ಪತ್ನಿ ಚಕ್ರವರ್ತಿ ಮಾಡಿದ್ರು, ಗೆಳತಿ ಮಾಡಿದ್ದೇನು? ಬಳ್ಳಾರಿ ಜೈಲು ಖೈದಿ ಮಾಡಿದ್ದು. ಪತ್ನಿಗೆ ಅಂದರೆ ಹೇಳ್ತಾರೆ ಕೆಲವರು, ಒಂದು ಹೆಣ್ಣು ಮಗಳಿಗೆ ತನ್ನ ಗಂಡನನ್ನು ರಾಜನ ಥರ ಮಾಡಿ ತಾನು ರಾಣಿಯಾಗುವಂಥ ಎಲ್ಲ ಅವಕಾಶಗಳಿರ್ತವೆ. ಅದೇ ರಾಜನ ಥರ ಇದ್ದ ಮನುಷ್ಯನನ್ನು ತಗೊಂಡು ಬಂದು ಗುಲಾಮನ ಮಾಡಿಕೊಂಡು ಗುಲಾಮನ ಹೆಂಡತಿ ಆಗೋ ಅವಕಾಶ ಕೆಲವ್ರಿಗಿರುತ್ತೆ ಅಂತ. ವ್ಯತ್ಯಾಸ ಸ್ಪಷ್ಟ ಅಷ್ಟೇ, ಇಲ್ಲಿ ವ್ಯತ್ಯಾಸ ಇಷ್ಟೇ. ಒಬ್ಬರು ರಾಜನ ಮಾಡ್ತಾರೆ, ಒಬ್ಬರು ರಾಜನ ಥರ ಇದನ್ನು ತೊಗೊಂಡು ಬಂದು ಖೈದಿ ಮಾಡ್ತಾರೆ. ಇವತ್ತು ಒಂದು ಫೋನ್ ಮಾಡಲಾ, 2 ಫೋನ್ ಮಾಡಲಾ, ನಮ್ಮ ಕಡೆ ನಾನು ಮೀಟ್ ಮಾಡಬೇಕು, ಒಂದು ಅವಕಾಶ ಕೊಡಿ, ನನಗೆ ಒಂದು ಚೇರ್ ಕೊಡಿ, ಇವತ್ತಿಗೆ ಎಲ್ಲಿಗೆ ಬಂತು ನೋಡಿ. ಸಿಂಹಾಸನನೇ ಹಾಕಿದ್ದು ಪತ್ನಿ ಹಾಕಿದ್ದಿದ್ದು ಸಿಂಹಾಸನ ದರ್ಶನ್ಗೆ. ಈ ಗೆಳತಿಗೆ ಯಾವುದೋ ಮೆಸೇಜ್ ಬಂದರೆ ಹ್ಯಾಂಡಲ್ ಮಾಡಬೇಕಿತ್ತು ರೀ ಅದನ್ನು. ಏನು ಜಗತ್ತಲ್ಲಿ ಯಾವ ಮಹಿಳೆಗೂ ಬರದೇ ಇರುವಂಥ ಒಂದು ಮೆಸೇಜ್ ಬಂದುಬಿಟ್ಟಿತ್ತ? ಸಾವಿರಾರು ಮಹಿಳೆಯರಿದ್ದಾರೆ, ಕಂಪ್ಲೇಂಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಪೊಲೀಸರಿಗೆ ಹೇಳ್ತಾರೆ, ಹೋರಾಟ ಮಾಡ್ತಾರೆ. ಒಂದು ಭಾಗ ಅಷ್ಟು ಬಿಡುವಿಲ್ಲ ನನಗೆ, ನನ್ನ ಲೈಫಲ್ಲಿ ಅಷ್ಟೊಂದು ಪುರ್ಸೊತ್ತಾಗಿಲ್ಲ, ಇಂಥ ವಿಕೃತಿಗಳಿದ್ದದ್ದೇ, ನಾನು ಬ್ಲಾಕ್ ಮಾಡ್ತೀನಿ, ನಾನು ಅವಾಯ್ಡ್ ಮಾಡ್ತೀನಿ, ಅನ್ಫ್ರೆಂಡ್ ಮಾಡ್ತೀನಿ, ಅನ್ಫಾಲೋ ಮಾಡ್ತೀನಿ, ರಿಪೋರ್ಟ್ ಮಾಡ್ತೀನಿ. ನನಗಿದು ಮತ್ತೆ ಈ ಥರ ಹಿಂಸೆ ಆಗ್ತಾಯಿದೆ, ನಾನು ರಿಪೋರ್ಟ್ ಮಾಡ್ತೀನಿ. ಮಾಡಬಹುದಿತ್ತಲ್ಲ, ಮಾಡಲಿಲ್ಲ. ಅದನ್ನು ತಂದು ಈ ಮನುಷ್ಯ ಅವಾಗ ಯಾವ ಕೋಪದಲ್ಲಿದ್ದನೋ, ಈ ಗ್ಯಾಂಗ್ ಯಾವ ಥರ ಬಿಹೇವ್ ಮಾಡಿದ್ರು, ಯಾರು ಇಂಪ್ರೆಸ್ ಮಾಡಬೇಕು ಅಂತ ಕಾಯ್ತಾ ಇದ್ರು. ಇಂಪ್ರೆಸ್ ಅಲ್ವಾ ಇದು? ಇಟ್ಸ್ ಆಲ್ ಅಬೌಟ್ ಇಂಪ್ರೆಸ್ಸಿಂಗ್ ಒನ್ ಅನದರ್ ಅಂಥೇಳಿ. ಇವರೇನೋ ದುಬೈಗೆ ಹೋಗ್ಬಿಟ್ಟಿದ್ರಂತೆ, ಈ ಅಮ್ಮನಿಗೆ ಸಿಟ್ಟು ಬಂದುಬಿಟ್ಟಿತ್ತಂತೆ, ಸ್ವಲ್ಪ ದಿನ ಮಾತು ಬಿಟ್ಬಿಟ್ಟಿದ್ಲಂತೆ, ಬ್ಲಾಕ್ ಆಗಿತ್ತಂತೆ ನಂಬರು. ಆ ನಂತರ ದರ್ಶನ್ ಕರ್ಕೊಂಡು ಬಂದಿದ್ದಂತೆ, ನೋಡು ನಿನಗೆ ಹಿಂಸೆ ಕೊಡ್ತದನ್ನು ಕರ್ಕೊಂಡು ಬಂದಿದ್ದೀನಿ ನಾವು ಅಂತ ಹೇಳಿದ್ದಂತೆ, ಚಪ್ಪಲಿಲಿ ಹೊಡೆದಿದ್ದಂತೆ. ಆನಂತರ ದರ್ಶನ್ನು ಅದಕ್ಕಿಂತ ಮುಂಚೆ ಹೊಡೆದಿದ್ದಂತೆ. ಏನು ರೀ ಇದು? ಆ ಮನುಷ್ಯನ ಪಾಡಿಗೆ ಆ ಮನುಷ್ಯನ ಜೀವನ ನಡ್ಕೊಂಡು ಹೋಗ್ತಿತ್ತಲ್ರಿ. ಯಾವನೋ ಒಂದು ಮೆಸೇಜ್ ಮಾಡ್ತಾನೆ ರೀ, 1000 ಜನ ಬೊಗಳ್ತಾರೆ, 1000 ಜನ ಬೊಗಳ್ತಾ ಇರ್ತಾರೆ ರೀ. ಆನೆ ಹೋಗ್ಬೇಕಾದ್ರೆ 1000 ನಾಯಿಗಳು ಬೊಗಳ್ತವೆ, ಏನು ಮಾಡೋಕ್ಕಾಗುತ್ತೆ ಅದಕ್ಕೆ? ಆನೆ ಎಲ್ಲ ನಾಯಿಗಳಿಗೂ ಆನ್ಸರ್ ಮಾಡಿಕೊಂಡು ಎಲ್ಲ ನಾಯಿಗಳ ಹತ್ರದಲ್ಲಿ ಜಗಳ ಮಾಡ್ಕೊಂಡು ನಿಂತಿರುತ್ತೇನೆ ರೀ ಆನೆ?
ನೋಡಿದ್ದೀರಾ ಯಾರಾದರೂ? ನೋ. 2 ಸಲ ಸೊಂಡಲ್ಲಾಡ್ಸುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ ಅಷ್ಟೇ ಅದು. ಇಲ್ಲಿ ನೋಡಿ, ಈ ಪವಿತ್ರ ಗೌಡ ಅನ್ನೋ ಹೆಂಗಸು ದರ್ಶನ್ಗೆ ಈ ಥರ ಇಷ್ಟು ಪೊಲೀಸರ ಮಧ್ಯದಲ್ಲಿ ಆ ಥರ ನಿಲ್ಲಿಸಿರೋದು. ಅಫ್ಕೋರ್ಸ್ ಈ ಮನುಷ್ಯನ ಬುದ್ಧಿ ಏನಾಗಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ, ಅದು ಬೇರೆ ವಿಚಾರ. ಈ ಮನುಷ್ಯನ ಬುದ್ಧಿ ಏನು ಮಾಡ್ತಾಯಿತ್ತು ಅವತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ದರ್ಶನಕ್ಕೆ ಬುದ್ಧಿ ಇರಲಿಲ್ವೇನ್ರಿ ಅವತ್ತು? ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ದರ್ಶನಲ್ಲಿ ಎಂಟ್ರಿ ಹಾಕಿ ಮುಂಚೆನೇ ಒದೆಗಳು ಬಿದ್ದಿತ್ತು ಅಂತ ಒಂದು ಮಾಹಿತಿ. ದರ್ಶನ್ ಹೊಡೆದಿರೋದು, ದರ್ಶನ್ ಹೋದ್ಮೇಲೂ ಹೊಡೆದಿರಬಹುದು, ನಮ್ಗೆ ಗೊತ್ತಿಲ್ಲ. ಚಕ್ರವರ್ತಿ ಥರ ಮಾಡಿದ್ದು ವಿಜಯಲಕ್ಷ್ಮಿ, ಬಳ್ಳಾರಿ ಜೈಲು ಖೈದಿ ಮಾಡಿದ್ದು ಪವಿತ್ರ ಗೌಡ. ಡಿಫ್ರೆನ್ಸ್ ಇಸ್ ಕ್ಲಿಯರ್. ಈ ಕ್ಷಣಕ್ಕೆ ನೋಡಿ, ಆವತ್ತಿನ ಕ್ಷಣಕ್ಕೆ ಹೆಂಗೆಲ್ಲ ರೇಣುಕಾಸ್ವಾಮಿಯನ್ನು ಹುರಿದು ಮುಕ್ಕಿ ಬಿಸಾಕಿತ್ತು ಅನ್ನೋದು ಕೂಡ ಚಾರ್ಜ್ ಶೀಟಿಂದ ಗೊತ್ತಾಗ್ತಾ ಇದೆ. ಆ ಮಟ್ಟದ ಒಂದು ಅವಶ್ಯಕತೆ ಇತ್ತ. ಅವನನ್ನು ವಾಡೋದು, ಚಿತ್ರಹಿಂಸೆ ಕೊಟ್ಟು, ಅವನಿಗೆ ಶಾಕ್ ಕೊಟ್ಟು, ಒಬ್ಬ ರಿಪೀಸಲ್ಲಿ, ಒಬ್ಬ ಲಾರಿಗೆ ಹೊಡೆಯೋದು, ಒಬ್ಬ ಗೋಡೆ ಗುದ್ದಿಸೋದು, ಒಬ್ಬ ಎತ್ತು ಕುಕ್ಕೋದು, ಅವನ್ನ ಕಾಲಲ್ಲಿ ಒದೆಯೋದು, ಯಾವುದೋ ಮೆಗ್ಗರ್ ಅಂತೆ, ಯಾವುದೋ ಟಾರ್ಚ್ ಮೂಲಕ ಅವನಿಗೆ ಶಾಕ್ ಕೊಡೋದಂತೆ. ಏನು ರೀ ಇದೆಲ್ಲ? ಬುದ್ಧಿ ಕತ್ತೆ ಮೇಯಿಸ್ತಾ ಇದ್ದರೆ ಮಾತ್ರ ಸಾಧ್ಯ ಇಂಥದ್ದು. ಪತ್ನಿ ವಿಜಯಲಕ್ಷ್ಮಿ ದೇವಲೋಕ ಆಳುವಂತಹ ಅರ್ಹತೆ ನಿನಗಿದೆಯಪ್ಪ, ನೀನು ಕೂತಿರೋ ಚಕ್ರವರ್ತಿ ಥರ ಅಂತ ಸಿಂಹಾಸನ ತಂದು ಕೂರಿಸಿದ್ರೆ, ನಾನು ಪವಿತ್ರ ಗೌಡ ಹಾಕ್ಸ್ತಾಳಲ್ಲ ಬೇಡಿ, ಇದನ್ನು ಹಾಕ್ಕೊಂಡು ನಾನು ಬಳ್ಳಾರಿ ಜೈಲಲ್ಲಿ ಕೂತಿರ್ತೀನಿ, ಪೊಲೀಸರು ಕರ್ಕೊಂಡು ಹೋಗ್ತಾರಲ್ಲ ಹಿಡ್ಕೊಂಡು, ಅದೇ ನನಗೆ ಬೇಕು ಅಂತ ಚೂಸ್ ಮಾಡ್ಕೊಂಡಂಗೆ ಅಲ್ವ ಈ ಕತೆಗಳೆಲ್ಲವೂ? ಬೇಕಿತ್ತ ದರ್ಶನ್ಗೆ ಇದು ಅಂತ ನಮ್ಮ ಪ್ರಶ್ನೆ. ಏನು ರೀ ಕಡಿಮೆ ದರ್ಶನ್ಗೆ? ಅಭಿಮಾನ ಕಡಿಮೆನಾ? ಜನಕ್ಕೆ ಕಡಿಮೆನಾ? ಯಾವುದು ಕಡಿಮೆ ದರ್ಶನ್ಗೆ ಲೈಫಲ್ಲಿ? ಎಂಥದೂ ಇಲ್ಲ, ಏನೂ ಕಡಿಮೆ ಇಲ್ಲ ರೀ ಮನುಷ್ಯನಿಗೆ. ಎಲ್ಲ ಜಾಸ್ತಿ ಆಗಿಬಿಟ್ರು ಈ ಥರ ಎಲ್ಲೋ ಒಂದು ಕಡೆ ಜಾಸ್ತಿ ಆಗಿದ್ದು ಕಡಿಮೆ ಆಗಲಿಕ್ಕೆ ಒಂದು ಕಾರಣ ಆಗುತ್ತೆ ಅನ್ನೋದು ನೋಡಿ ಈ ಪ್ರಕರಣ ಸಾಕ್ಷಿ. ಯಾವ ತಲತಲಾಂತರದ ವೈಷಮ್ಯಗಳ, ಸಾವಿರಾರು ಕೋಟಿ ಜಮೀನು ವಿವಾದಗಳ, ವ್ಯಾಜ್ಯಗಳ, ಅಖಂಡ ಒಂದು ದೊಡ್ಡ ಮಟ್ಟದಲ್ಲಿ ಕಿತ್ತಾಟಗಳ, ರೋಷ, ಆವೇಶ, ಕೋಪ, ಹಾಗೆ ಸಿಟ್ಟು, ಎಂಥದ್ದು ಇಲ್ವಲ್ರಿ. ಯಾವನ್ರಿ ರೇಣುಕಾಸ್ವಾಮಿ? ಇವರಾಗಿ ಇವರು ಹುಡುಕಿ ಕಣ್ಣು ಹಿಡಿದು ಇಲ್ಲೆಲ್ಲೋ ಜಿಗಣಿ ಹತ್ರ ಇದ್ದಾನಂತೆ ಅಂತ ಅಲ್ಲಿ ಹುಡುಕೊಂಡು ಅಲ್ಲಿ ದಾರಿ ತಪ್ಪಿಸಿದ್ದ ಅಂತ ಹೇಳಿ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಅಭಿಮಾನಿ ಸಂಘದವನಿಗೆ ಹೇಳಿ ಅವನ ಲೈಫನ್ನು ಇವತ್ತಿಗೆ ಬರ್ಬಾದ್ ಮಾಡಿ, ಏನು ರೀ ಬಂದಿತ್ತು ನಿಮ್ಮೆಲ್ರಿಗೂ? ಏನು ಬಂದಿತ್ತು ನಿಮ್ಮೆಲ್ರಿಗೂ ಅಂತ? ಇಷ್ಟು ಒಂದು ಕರ್ಮಾನ ಒಂದು ಜೈಲನ್ನ ಇಷ್ಟೊಂದು ಬೇಟೆ ಆಡಿದಿರಲ್ರಿ ನೀವು. ಜೈಲಿಂದ ದೂರ ಇರೋದು ನೋಡ್ತಾರೆ, ಪೊಲೀಸ್ ಸ್ಟೇಷನಿಂದ ದೂರ ಇರೋದು ನೋಡ್ತಾರೆ, ಹುಡುಕಿ ಅವನ ಅಡ್ರೆಸ್ ತಪ್ಪು ಕೊಟ್ಟಿದ್ರು ಬಿಟ್ಟಿಲ್ಲ ನೋಡಿ ಇವರು. ನಾನು ಜಿಗಣಿಲಿದ್ದೀನಿ ಅಂತ ಅವ್ನು ಹೇಳಿದ್ದಾನೆ. ಯಾರೋ ಇದೇ ಪವಿತ್ರ ಗೌಡಗೆ, ಅಥವಾ ಅವನು ಯಾವ ಪವನ್ ಅಂತ ಇದ್ದಾನಲ್ಲ, ಅವ್ನಿಗೆ ಯಾರೋ ಒಬ್ಬ ತಲೆ ಮಾಸ್ತವನಿದ್ದಾನೆ ಅವನ ಜೊತೆಯಲ್ಲಿ, ಅವಳ ಜೊತೆಯಲ್ಲಿ ಅವನೇನೋ ಅಸಿಸ್ಟೆಂಟ್ ಅಂತ ಅವಳದು, ಅವನಿಗೇನೋ ರಾಂಗ್ ಅಡ್ರೆಸ್ ಕೊಟ್ಟಿದ್ದಾನೆ. ಇದಿಲ್ಲಿಲ್ಲ ಇವನು, ನಾವು ಕಂಡು ಬಿಡ್ತೀವಿ, ಅಕ್ಕ ಅಲ್ಲಿದ್ದಾನೆ, ಅಕ್ಕ ಅಣ್ಣ ಇಲ್ಲಿದ್ದಾನೆ. ಅಬ್ಬಬ್ಬಬ್ಬ, ಈ ವೀರಾಧಿವೀರರು, ಈ ಶೂರರು ಅವನನ್ನು ಚಿತ್ರದುರ್ಗ ಅಂತ ಕಂಡು ಹಿಡಿದು, ದೊಡ್ಡ ಇವರು ಪತೆದಾರಿಗಳಿವರು, ಸ್ಪೈಗಳು. ಈ ಸ್ಪೈಗಳು ಹೋಗಿ ಅಲ್ಲಿ ಕಂಡು ಹಿಡಿದು ಅದನ್ನು ತಂದು ಚಕ್ರವರ್ತಿಯಾದಂಥ ದರ್ಶನ್ ಅವರಿಗೂ, ಅವರ ಗೆಳತಿಯಾದಂಥ ಪವಿತ್ರ ಗೌಡ ಅವರಿಗೂ ಅವರ ಸಮಕ್ಷಮದಲ್ಲಿ ಈ ಕಾಣಿಕೆಯನ್ನು ತಂದು ಒಪ್ಪಿಸಿರೋದು. ದರ್ಶನ್ ಕರ್ಕೊಂಡು ಹೋಗಿರೋದು ಕಾರಲ್ಲಿ. ಏನು ಬಂದಿತ್ತು ಇವ್ರಿಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಹೇಳಿದ್ನಲ್ಲ, ಅದೃಷ್ಟ ದೇವಲೋಕ ಆಳ್ತಾ ಇದ್ದರೆ ಬುದ್ಧಿ ಕೆಲವರಿಗೆ ಕತ್ತೆ ಮೇಯಿಸ್ತಾ ಇರುತ್ತೆ. ಆ ಥರ ಬುದ್ಧಿ ಕತ್ತೆ ಮೇಯಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ ಈ ಥರ ನಿಂತ್ಕೊಳ್ತಾರೆ ಪೊಲೀಸರ ಪಕ್ಕದಲ್ಲಿ. ಕಿಡ್ನ್ಯಾಪ್ ಪ್ಲಾನ್ನ ಕಥೆಯನ್ನು ಇದು ಹೇಳ್ತಾ ಇದೆ. ಮೊಬೈಲಲ್ಲಿ ಎಲ್ಲೆಲ್ಲಿ ಯಾವ ಮೊಬೈಲ್ ಯೂಸ್ ಮಾಡಿದ್ರಿ ಅಂದಾಗ ಆ ಮೊಬೈಲ್ ನೋಡಿ, ದರ್ಶನ್ ಕೈಲಿ ನೋಡಿ, ಪವಿತ್ರ ಗೌಡ ಕೈಲಿ ನೋಡಿ, ಮೊಬೈಲ್ ತೋರಿಸ್ತಾ ಇರೋದು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿದ್ದಂಥ ಮೆಸೇಜೇ ಅಸಹ್ಯ. ಯಾರೂ ಇಲ್ಲಿ ಸಮರ್ಥನೆ ಮಾಡ್ತಾ ಇಲ್ಲ ರೀ, ರೇಣುಕಾಸ್ವಾಮಿ ಭಾಳ ಸಾಚ ಅವನು ಅಂತ. ನೋ, ರೇಣುಕಾಸ್ವಾಮಿ ಸಾಚ ಅಂತ ಯಾರೂ ಹೇಳ್ತಾ ಇಲ್ಲ. ಇವನೊಬ್ಬರಿಗೆ ಈ ಥರ ಮಾಡಿಲ್ಲ, ಅನೇಕರಿಗಿಂತ ಮೆಸೇಜ್ ಕಳಿಸಿದ್ದಾನೆ. ಇದೇ ಅವನ ಕೆಲಸ, ಇವನ ಕೆಲಸನೇ ಇದು. ಸೋಷಿಯಲ್ ಮೀಡಿಯಾ ತೆಗೆದ ಅಂದರೆ ಇದೇ ಕಥೆಗಳು. ನೀನು ಹಂಗಿದ್ಯಾ, ನೀನು ಹಿಂಗಿದ್ಯಾ, ಬರಲ್ಲ, ಸಿಗ್ತೀಯಾ, 10,000 ಕೊಟ್ಬಿಡ್ತೀನಿ ನಾನು, ಯಾವಾಗ ಸಿಗ್ತೀಯಾ, ಇದೇ ಇವನ ಕಥೆಗಳು. ಪವಿತ್ರ ಗೌಡಗೂ ಇದನ್ನೇ ಮಾಡಿರೋದು ಇವನು. ಆದರೆ ಸಾಯ್ಸಕ್ಕೆ ನೀವು ಯಾರು ಅಲ್ವಲ್ಲ, ಅವ್ನು ಸಾಚ ಏನ್ರಿ, ಅವ್ನು ಮಾಡಿ ಸರಿ ಏನ್ರಿ ಅಂತ ಕೇಳ್ತಾರೇನೋ. ನಾವು ಯಾರು ಇಲ್ಲಿ ರೇಣುಕಾಸ್ವಾಮಿಗೆ ವಕಾಲತ್ತು ವಹಿಸ್ತಾ ಇಲ್ಲ. ಆದರೆ ದರ್ಶನ್ಗೆ ಏನು ಬಂದಿತ್ತು ಅಂತ ನಮ್ಮ ಪ್ರಶ್ನೆ. ಈ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಏನಪ್ಪ ಬಂದಿತ್ತು? ಅವನನ್ನು ಸಾಯಿಸುವ ಮಟ್ಟಕ್ಕೆ ನಿಮ್ಮ ಗ್ಯಾಂಗ್ ಯಾಕೆ ಹೋಯಿತು? ಸಾಯಿಸಿರೋದಂತೂ ನಿಜ. ಇವನು ಹೊಡೆದ್ನೋ, ಅವನು ಹೊಡೆದ್ನೋ, ಎಲ್ಲರೂ ಹೊಡೆದ್ರೋ ಬೇರೆ ವಿಚಾರ, ಅದು ಪ್ರೂವ್ ಆಗಲಿ ಕೋರ್ಟಲ್ಲಿ. ಅಂಥದ್ದು ಏನು ಬಂದಿತ್ತು ಅಂತ ನಮ್ಮ ಪ್ರಶ್ನೆ. ಇವನು ಕಳಿಸೋ ಫೋಟೋಗಳು, ಇವನ ಮೆಸೇಜ್ಗಳು ಯಾರಿಗೆ ನೋಡಿದ್ರೂ ಕುದಿಯುತ್ತೆ. ಆದರೆ ವಿವೇಚನೆ ಕರೆಕ್ಟಾಗಿ ಇಟ್ಕೊಳ್ಳೋರು ಒಂದು ಬ್ಲಾಕ್ ಮಾಡ್ತಾರೆ, ರಿಪೋರ್ಟ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. 1000 ಆಪ್ಷನ್ಸ್ ಇದೆ ರೀ. ಈ ಕರ್ಮ ನನಗೆ ಬೇಡ ಅಂತ ಹೇಳಿದ್ರೆ 1000 ಆಪ್ಷನ್ ಇದೆ. ಅವಾಯ್ಡ್ ಅಷ್ಟೇ. ನನಗಿದು ಬೇಡ, ಫಿನಿಶ್. ಶಿಕ್ಷೆ ಕೊಡಿಸ್ತೀಯಾ ಪೊಲೀಸ್, ನೀನು ತಪ್ಪಿಸ್ಕೋಬೋದು. ನಿನ್ನ ಮೇಲೆ ಯಾರು ಕಲಿಸ್ತಾ ಇರ್ತಾರಪ್ಪ.
ಕಲ್ಲು ಎಸಿತಾ ಇದ್ದಾಗ ನೀನು ಆ ಕಲ್ಲುಗಳಿಗೆ ನನಗೆ ಬೀಳಲಿ ಅಮ್ಮ, ನಾನು ಅವ್ನು ಹೊಡಿತೀನಿ ಇವ್ನು ಹೊಡಿತೀನಿ, ನೀನು ಯಾಕೆ ಹೋಗ್ತೀಯಾ? ತಪ್ಪಿಸ್ಕೋ ಅದರಿಂದ, ಬಿಟ್ಬಿಡು, ಆ ದಾರಿ ಬಿಟ್ಬಿಡು, ಫಿನಿಶ್, ಕಂಪ್ಲೇಂಟ್ ಕೊಡು. ಇದು ಬಿಟ್ಬಿಟ್ಟು ನಾವು ಏನೇನೋ ಮಾಡಿಬಿಡ್ತೀವಿ, ಕಲ್ಲು ಹೊಡೆದವ್ರನ್ನೆಲ್ಲ ಹಿಡ್ಕೊಂಬರ್ತೀವಿ, ನಾವು ಬಿಡಲ್ಲ, ಅದು ಇದು, ಜೊತೆಗೆ ಪೊಲೀಸ್ಗೂ ಹೇಳಿದೆ ನಾವೇ ಹ್ಯಾಂಡಲ್ ಮಾಡಿಬಿಡ್ತೀವಿ. ಇಲ್ಲಿ ಯಾವುದು ಪಟ್ಟಣಗೆರೆ ಶೆಡ್ನ ಇನ್ಸ್ಪೆಕ್ಟರ್ ದರ್ಶನ್ ಅವರಿದ್ದಾರೆ, ACP ಈ ಕಡೆ ಪವನ್ ಇದ್ದಾರೆ, ಇನ್ಯಾವನ ಅವ್ನು ತಲೆ ಮಾಸ್ತವನ ಅವ್ನು ವಿನಯ್ ಇದ್ದಾನೆ, ತಲೆಹರಟೆಗಳು ತೊಗೊಂಡು ಬಂದು ಇಂಥವರೆಲ್ಲ ಇದ್ದಾರೆ ಅಂತ ನೀವೇ ತಲೆಹರಟೆಗಳು ಮಾಡಿಕೊಂಡು ಅಧಿಕ ಪ್ರಸಂಗಿತನ ಅಂದರೆ ಇದು. ಅಧಿಕ ಪ್ರಸಂಗಿತನ ಅಂತ ಇನ್ನು ಮುಂದೆ ನಿಮ್ಗೆ ಯಾರಿಗಾದರೂ ಒಂದು ಸೆಂಟೆನ್ಸ್ ಬೇಕು, ಆ ಸೆಂಟೆನ್ಸ್ಗೆ ಒಂದು ಉದಾಹರಣೆ ಬೇಕು, ನನಗೊಂದು ವಾಕ್ಯ ರಚನೆ ಮಾಡಿ ಹೇಳಬೇಕು ಅಂದರೆ ಈ ಪ್ರಕರಣ ಹೇಳಿಬಿಡಿ. ಅಧಿಕ ಪ್ರಸಂಗಿತನ ಅಂತ ಕೇಳಿದ ತಕ್ಷಣ ನಿಮಗೆ ಸಿಗೋ ಉತ್ತರ ಅಥವಾ ಒಂದು ವಾಕ್ಯ ರಚನೆ ಮಾಡಿ ಅಂತ ಯಾರಾದರೂ ಕೇಳಿದ್ರೆ ಪಟ್ಟಣಗೆರೆ ಶೆಡ್ಡಲ್ಲಿ ರೇಣುಕಾಸ್ವಾಮಿಯ ಕೊಲೆ, ಇದೇ ಅಧಿಕ ಪ್ರಸಂಗಿತನ. ರೇಣುಕಾಸ್ವಾಮಿಯೊಳಗಿನ ಚಪಲ ಚೆನ್ನಿಗರಾಯನ ಮನಸ್ಥಿತಿ ಎಂಥದ್ದು ಅನ್ನೋದು ಕೂಡ ಇದೊಂದು ಕಡೆ ಹೇಳುತ್ತೆ. ನೆಕ್ಸ್ಟು ನಾವು ಚೆಕ್ ಮಾಡಿಕೊಂಡ್ರೆ ಫಸ್ಟ್ ಫೋಟೋ, ಇಲ್ಲೊಂದು ಆಟೋ ಇದೆಯಲ್ಲ, ಈ ಆಟೋದ ಗಾಜಿನ ಒಳಗಡೆಯಿಂದ ಒಂದು ಪ್ರಭೃತಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಂದು ಪ್ರಭೃತಿ. ಕೆಲವು ಗಂಟೆಗಳಲ್ಲಿ ಅವನ ಕಥೆ ಮುಗಿಯೋದಿತ್ತು. ಅವನ 1000 ಕ್ಷಣಗಳು ಎಣಿಸೋಕ್ಕಿಂತ ಕೆಲವು ಗಂಟೆಗಳ ಮುಂಚೆ ಇದು. ಇವಂದೇ ಈ ಫೋಟೋ. ಈ ಡಿ ಗ್ಯಾಂಗ್ ಮೂಲಕ ದರ್ಶನ್ಗೆ ಇವನೇ ರೇಣುಕಾಸ್ವಾಮಿ ಅಂಥೇಳಿ ಗ್ಯಾಂಗ್ ಪರಿಚಯ ಮಾಡುತ್ತೆ. ನೋಡಿ ಎಂಥ ಪತ್ತೇದಾರಿಕೆ, ಇವನು ಇಲ್ಲಿದ್ದಾನೆ ಅಲ್ಲಿದ್ದಾನೆ, ಇವನು ಹಿಡ್ಕೊಂಡು ಬಂದು ಶೆಡ್ ಕರ್ಕೊಂಡು ಬಂದು ಹೊಡೆದು ಕೊಂದು ಈಗೆಲ್ಲರೂ ತಿಂತಾ ಇದ್ದಾರೆ ಜೈಲಲ್ಲಿ ಬೇಲ್ಪುರಿನ. ಜೈಲಲ್ಲಿ ಬೇಲ್ಪುರಿ ತಿಂತಾ ಇದ್ದಾರಲ್ವ ಇವಾಗ ಎಲ್ಲರೂ ಕೂಡ, ಸರಿಯಾಗಿ ಮಣ್ಣು ಮುಕ್ತಾ ಇದ್ದಾರೆ ಎಲ್ಲರೂ ಕೂಡ. ಬೇಕಿತ್ತಾ ಇದು ಅಂತ ಪ್ರಶ್ನೆ. ಮೊಟ್ಟ ಮೊದಲ ಸಲ ಈ ಫೋಟೋ ಮೂಲಕನೇ ಪವಿತ್ರ ಗೌಡಗೆ ಕೆಟ್ಟ ಮೆಸೇಜು, ಫೋಟೋ ಕಳಿಸಿದ್ದ ಭೂಪ ಯಾರು ಅಂತ ಖಾತ್ರಿಪಡಿಸ್ಕೊಂಡಿದ್ದೀವ್ರು, ಇವನೇ ಅಂತ ಅವ ಕನ್ಫರ್ಮ್ ಮಾಡ್ಕೊಂಡಿದ್ದು. ಆಮೇಲೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಪ್ಲಾನ್ ಆಗಿರೋದು. ಸ್ಕೂಟಿಯಲ್ಲಿ ಓಡಾಡ್ತಾ ಇರ್ತಾನೆ ಇವನು ರೇಣುಕಾಸ್ವಾಮಿ, ಪತ್ತೆ ಹಚ್ತಾರೆ, ಎಲ್ಲಿ ಕೆಲಸ ಮಾಡ್ತಾನೆ, ಎಷ್ಟು ಗಂಟೆಗೆ ಮನೆಯಿಂದ ಮನೆ ಬಿಡ್ತಾನೆ, ಮತ್ತೆ ಯಾವಾಗ ಮನೆಗೆ ವಾಪಸ್ ಹೋಗ್ತಾನೆ, ಎಲ್ಲೆಲ್ಲಿ ಓಡಾಡ್ತಾನೆ, ಚೆನ್ನಾಗಿ ಇವ್ರ ಮಾಹಿತಿ ಕಲೆ ಹಾಕ್ತಾರೆ. ಕಲೆ ಹಾಕಿಬಿಟ್ಟು ಆಮೇಲೆ ಪ್ಲಾನ್ ಮಾಡೋದು ಇವನಿಗೆ ಹೆಂಗೆ ಕಿಡ್ನ್ಯಾಪ್ ಮಾಡೋಣ ಅಂತ. ಕಿಡ್ನ್ಯಾಪ್ ಕಥೆಯನ್ನು ಫೋಟೋ ಕೂಡ ಇಲ್ಲಿ ಬಿಚ್ಚಿಡ್ತಾ ಇದೆ, ಯಾವ ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡಿಕೊಂಡ್ರು ನೋಡಿ. ಈ ಫೋಟೋದಲ್ಲಿ 3 ಜನ ನಿಂತ್ಕೊಂಡಿದ್ದಾರಲ್ಲ, ರೇಣುಕಾಸ್ವಾಮಿ ಜೊತೆ 3 ನಿಂತಿದ್ದಾರೆ. ದುರ್ಗದಲ್ಲಿ ರೇಣುಕಾಸ್ವಾಮಿ ಎಲ್ಲಿದ್ದಾನೆ, ಅವನ ಅಡ್ಡ ಯಾವುದು ಖಚಿತ ಆದ ಕೂಡಲೇ ರಾಘವೇಂದ್ರ ಜೊತೆಯಲ್ಲಿ, ಅವತ್ತು ರಾಘವೇಂದ್ರನಿಗೂ ತಲೆ ಕೆಟ್ಟಿತ್ತು ಅಂತ ಕಾಣುತ್ತೆ. ಹೇಳಿದ್ರಲ್ಲ, ಗ್ರಾಚಾರ ಕೆಟ್ಟಾಗ ಕಿವಿ ಒಳಗಡೆ ಗ್ರಾಚಾರ ಬೆರಳು ಅಲ್ಲಾಡಿಸ್ತಾ ಇರುತ್ತಂತೆ. ಯಾರಾದರೂ ಒಳ್ಳೆ ಮಾತು ಹೇಳಿದ್ರೆ, ಉಪದೇಶ ಹೇಳಿದ್ರೆ ಕೇಳಲ್ಲ ಅವರು, ಅವ್ರಿಗೆ ಹಣೆ ಬರನೇ ಹುಡ್ಕೊಂಡು ಹೋಗ್ತಿರ್ತಾರೆ ಅವರು. ದುರ್ವಿಧಿಯನ್ನು ಇವರೇ ಬೆನ್ನಿಟ್ಕೊಂಡು ಹೋಗೋದು ಹೀಗೆ. ವಿಧಿನೇ ಬಂದು ನಮ್ಮ ಬೆನ್ನಿಟ್ಟು ಬಿಡ್ತೀರಿ, ಕೆಲವು ಬಾರಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಅಸಹಾಯಕರೇ. ವಿಧಿನೇ ಸಾಹೇಬ ಎಲ್ರಿಗೂ ಕೂಡ, ಸಾಹೇಬ ವಿಧಿನೇ. ಈ ವಿಧಿ ಬಂದು ನಮ್ಮ ಬೆನ್ನಟ್ಟೋದು ಬೇರೆ, ವಿಧಿನೇ ಬೆನ್ನಟ್ಕೊಂಡು ಹೋಗೋದು ಬೇರೆ. ಇವರೆಲ್ಲ ರೇಣುಕಾಸ್ವಾಮಿ ಎನ್ನುವ ಒಂದು ದುರ್ವಿಧಿಯನ್ನು ಬೆನ್ನಟ್ಕೊಂಡು ಹೋಗಿ ಕೆಡ್ಡ ಇವರಿವರೇ ತೋಡಿ, ಇಷ್ಟು ಆಳ ಸಾಲಲ್ಲ ಅಣ್ಣ, ಇನ್ನೂ ಆಳ ಬೇಕು ನಮಗೆ ಕೆಡ್ಡ, ಇನ್ನೂ ಒಂದು 10 ಅಡಿ ಜಾಸ್ತಿ ತೋಡೋಣ ಅಣ್ಣ, ಇಷ್ಟೇ ಆಳ ಆಗಲ್ಲ ನಮಗೆ ಇನ್ನೂ ಉಸಿರು ಕಟ್ಟಬೇಕು, ಇನ್ನೂ ಒಂದು 20 ಅಡಿ ಇನ್ನೊಬ್ಬ, ಇನ್ನೂ 30 ಅಡಿ ಇನ್ನೊಬ್ಬ, ತೋಡಿ 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 ಇವರೇನೆ ರೇಣುಕಾಸ್ವಾಮಿನ ಕರ್ಕೊಂಡು ಬಂದು ರೇಣುಕಾಸ್ವಾಮಿಗೆ ಹೊಡೆದ್ವಿ, ಶಿಕ್ಷೆ ಕೊಟ್ವಿ, ಅವ್ನು ಮುಗಿಸಿದ್ವಿ ಎನ್ನುವ ವೇಳೆಗೆ ಇವರೆಂಥ ಸಮಾಧಿ ಒಳಗಡೆ ಹುದುಗಿ ಹೋಗಿದ್ರು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ರೇಣುಕಾಸ್ವಾಮಿ ಸಹ ಪವಿತ್ರ ಗೌಡಗೆ ಇಂಥ ಮೆಸೇಜ್ ಕಳಿಸಿದ್ದ ಅನ್ನೋದು ಗೊತ್ತಾದ ಮೇಲೆ ಈ ತರಹದ ಒಂದು ಬೇಟೆ ಶುರುವಾಗುತ್ತೆ. ರೇಣುಕಾಸ್ವಾಮಿಯ ಬೇಟೆ, ಕಿಡ್ನ್ಯಾಪ್ ಆಟ ಶುರುವಾಗುತ್ತೆ. ಕಾರಲ್ಲಿ ಬೆಂಗಳೂರು ಕಡೆ ಬರ್ತಾರೆ. ಇದೇ ಫೋಟೋ ಕಿಡ್ನ್ಯಾಪ್ ನಂತರದ ಕಥೆಯನ್ನು ಹೇಳ್ತಾ ಇರೋದಲ್ಲಿ ರೇಣುಕಾಸ್ವಾಮಿ ಜೊತೆ ಕಾರಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋ ಸುಳಿವು ಕೂಡ ಈ ಕಾರಲ್ಲಿ ಒಂದು ಕಡೆ ಸಿಗುತ್ತೆ. ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾರೆ. ಇದು ಟೋಲೊಂದರಲ್ಲಿ ಸರಿಯಾಗಿರ್ತಕ್ಕಂಥ ಫೋಟೋ. ರೇಣುಕಾಸ್ವಾಮಿ ಎಲ್ಲಿ ತನಕ ಹೊರಟ ಅಂದರೆ ಸಾವಿನ ಮನೆಗೆ ಅವನ ಪ್ರಯಾಣ. ಇದು ಕೆಲವೆಲ್ಲ ನಿಶ್ಚಲ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಇವನು ಚೆನ್ನಾಗಿ ಓಡಾಡಿಕೊಂಡು ದುರ್ಗ ಅನ್ನೋ ಒಂದು ಬಾರಿಗೆ ಬಂದು ಇವನ ಕೈಲೇ ಬಿಲ್ ಕೊಡಿಸಿ ರಾಘವೇಂದ್ರ, ಜಗದೀಶ, ಅನು, ರೇಣುಕಾಸ್ವಾಮಿ ಎಲ್ಲ ಬರಬೇಕಾದ್ರೆ ದುರ್ಗಾ ಬಾರ್ ನಿಲ್ಲಿಸಿದ್ರಲ್ಲಿ ಕಡೆಯದು ಪಾರ್ಟಿಯ ಒಂದು ಕಡೆ ಪಾರ್ಟಿ, ಲಾಸ್ಟ್ ಪಾರ್ಟಿ CCTVಲಿ ದಾಖಲಾಗುತ್ತೆ. ರೇಣುಕಾಸ್ವಾಮಿ ಬಳಿ ಚಿನ್ನದ ಚೈನು, ಉಂಗುರ, ವಾಚು ಮತ್ತು ಬೆಳ್ಳಿ ಕರಡಿಗೆ ಇರುತ್ತಲ್ಲ, ಇದನ್ನು ಹೆದರಿಸಿ ಕಿತ್ಕೊಂಡ್ಬಿಟ್ರಂತೆ. ತುಮಕೂರಿನ ಸನಿಹಕ್ಕೆ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆಗಿ ಬಂದ ಕಥೆಯನ್ನು ದೃಶ್ಯ ಹೇಳ್ತಾ ಇದೆ. ಇದೇ ರೀತಿಯಲ್ಲಿ ಅಪಹರಣ ಮಾಡ್ಕೊಂಡು ಬರಬೇಕಾದಾಗ ಆ ಇಟಿಯೋಸ್ ಕಾರ್ನ ಚಿತ್ರ ನಿಮಗೆ ಸಿಗುತ್ತೆ, ನೆಲಮಂಗಲ ಟೋಲ್ನ CC ಕ್ಯಾಮ್ರಾ ಫುಟೇಜ್ ನಿಮಗೆ ಸಿಗುತ್ತೆ. ಭಯ ಶುರು ಆಗಿಬಿಡುತ್ತೆ, ಏನೋ ಮಾಡ್ತಾ ಇದ್ದಾರೆ ಇವರು, ನಾನು ಅಂದುಕೊಂಡಂಗೆ ಈ ಕಥೆ ಆಗಲಿಲ್ಲ, ಯಾವುದೋ ಹೆಸರಲ್ಲಿ ನಾನು ಯಾರ್ಯಾರಿಗೋ ಮೆಸೇಜ್ ಕಳಿಸ್ತಾ ಇದ್ದರೆ ಇಲ್ಲಿವರೆಗೂ ನಡ್ಕೊಂಡು ಬಂದಿತ್ತು, ಇಲ್ಲಿಗೆ ನನ್ನ ಕಥೆ ಗೊತ್ತಿಲ್ಲ, ಇಲ್ಲಿಗೆ ನಿನ್ನ ಮುಂದಕ್ಕೆ ನನ್ನ ಕಥೆ ಗೊತ್ತಿಲ್ಲ ಅಂಥೇಳಿ ರೇಣುಕಾಸ್ವಾಮಿಗೂ ಅರ್ಥವಾಗುವ ವೇಳೆಗಾಗಲೇ ಅವನ ಪ್ರಾಣ ಪಕ್ಷಿ ಕೊಲೆಪಾತಕರ ಕೈನಲ್ಲಿ ಬಿಡಿಸಿಕೊಳ್ಳಲಾಗದೆ ಒದ್ದಾಡ್ತಾ ಇತ್ತು. ಪ್ರಾಣ ಪಕ್ಷಿ ಹಿಂದೆಲ್ಲ ಕತೆ ಕೇಳ್ತಾ ಇದ್ವಲ್ಲ, 7 ಸಮುದ್ರಗಳ ಆಚೆ
ಅಲ್ಲಿ ಯಾವುದೋ ಒಂದು ಅರಮನೆ ಒಳಗಡೆ ಒಂದು ಪಂಜರ, ಆ ಪಂಜರದೊಳಗಡೆ ಒಂದು ಪಕ್ಷಿ, ಆ ಪಕ್ಷಿ ಒಳಗಡೆ ನೀನು ಪ್ರಾಣ ಇದೆ ಅಂತ ಕಥೆ ಹೇಳ್ತಾ ಇದ್ರಲ್ಲ ನೋಡಿ. ಇವನು ಪ್ರಾಣ ಪಕ್ಷಿ ಇತ್ತಲ್ಲ, ಅದು ದರ್ಶನ್ ಅಂಡ್ ಗ್ಯಾಂಗ್ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಒದ್ದಾಡ್ತಾ ಇತ್ತು, ಮಿಸ್ಕಾಡ್ತಾ ಇತ್ತು, ಆಗ್ತಿರ್ಲಿಲ್ಲ ಅಷ್ಟೇ. ಕೊನೆಗೆ ಹೋಗಬಾರ ಜಾಗಕ್ಕೆ ರೇಣುಕಾಸ್ವಾಮಿ ಕೂಡ ಹೋದ.